ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಇವತ್ತಿನ ಈ ಉದ್ಯೋಗ ಮಾಹಿತಿಯಲ್ಲಿ ನೋಡಿ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ರಿಕ್ರೂಟ್ಮೆಂಟ್ 2025 ಇಲ್ಲಿ ಹುದ್ದೆಗಳ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ನಲ್ಲಿ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ನೋಡಿ. ಈ ನೇಮಕಾತಿ ಅಧಿಸೂಚನೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಇದನ್ನ ನಾವು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇವೆ ನೋಡಿ. ಬನ್ನಿ ಒಂದೊಂದಾಗಿ ಇಲ್ಲಿ ಮಾಹಿತಿ ನೋಡ್ತಾ ಹೋಗೋಣ. ರಾಷ್ಟ್ರೀಯ ವಸತಿ ಬ್ಯಾಂಕ್ ನೇಮಕಾತಿ 2025 ಇಲ್ಲಿ ನೋಡಿ, NHB ಅಧಿಕಾರಿಗಳ ನೇಮಕಾತಿ ಅಡಿಯಲ್ಲಿ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಪ್ರಮುಖ ಅಧಿಕಾರಿಯ ಒಂದು ಸ್ಥಾನಗಳಿಗೆ ಅರ್ಹ ಮತ್ತು ಅನುಭವಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನ ಇಲ್ಲಿ ಆಹ್ವಾನಿಸಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ನೋಡಿ, ಹುದ್ದೆಗಳ ಹೆಸರು ಏನಿದೆ, ಉಪ ಪ್ರಧಾನ ವ್ಯವಸ್ಥಾಪಕರು ಮತ್ತು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಮುಖ್ಯ ಮಾಹಿತಿ ಭದ್ರತಾ ಅಧಿಕಾರಿ ಮತ್ತು ಹಿರಿಯ ತೆರಿಗೆ ಅಧಿಕಾರಿ ಹುದ್ದೆಗಳು ಸೇರಿ ಟೋಟಲ್ 10 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಂತ NHB ಕಚೇರಿಗಳಲ್ಲಿ ನೀವು ಇಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತೆ ನೋಡಿ. ಅರ್ಜಿ ಸಲ್ಲಿಸುವುದು ನೀವು ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನಿಯಮಿತ ಹುದ್ದೆಗಳು ಹೇಗಿವೆ ನೋಡಿ. ರೆಗ್ಯುಲರ್ ಪೋಸ್ಟ್ ಉಪ ಪ್ರಧಾನ ವ್ಯವಸ್ಥಾಪಕ ಕ್ರೆಡಿಟ್ ಮಾನಿಟರಿಂಗ್ ನಲ್ಲಿ ಒಂದು ಹುದ್ದೆ, ಅದೇ ರೀತಿ ಸುಸ್ಥಿರ ಹಣಕಾಸಿನಲ್ಲಿ ಒಂದು ಹುದ್ದೆ, ಅದೇ ರೀತಿ ಪ್ರಧಾನ ವ್ಯವಸ್ಥಾಪಕನಲ್ಲಿ ಕ್ರೆಡಿಟ್ ಒಂದು ಹುದ್ದೆ, ಅದೇ ರೀತಿ ಸಹಾಯಕ ವ್ಯವಸ್ಥಾಪಕರು ಒಂದು ಲರ್ನಿಂಗ್ ಡೆವಲಪ್ಮೆಂಟ್ ನಲ್ಲಿ ಒಂದು ಹುದ್ದೆ, ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಅಡ್ಮಿಟ್ 2 ಹುದ್ದೆಗಳು. ಇವೆಲ್ಲ ಪರ್ಮನೆಂಟ್ ಹುದ್ದೆಗಳು ಇಲ್ಲಿ ಕರೆದಿದ್ದಾರೆ. ಅದೇ ರೀತಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೋಡೋದಾದ್ರೆ ಅಭ್ಯರ್ಥಿಗಳು ಮುಖ್ಯ ಮಾಹಿತಿ ಭದ್ರತಾ ಅಧಿಕಾರಿ ಮತ್ತು ಮುಖ್ಯ ಲರ್ನಿಂಗ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಹಿರಿಯ ತೆರಿಗೆ ಅಧಿಕಾರಿ 2 ಹುದ್ದೆಗಳು ಸೇರಿ ಇಲ್ಲಿ ಟೋಟಲ್ 10 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇಲ್ಲಿ ವಿದ್ಯಾರ್ಹತೆ ನೋಡೋದಾದ್ರೆ ಅಭ್ಯರ್ಥಿಗಳು ಉಪ ಪ್ರಧಾನ ವ್ಯವಸ್ಥಾಪಕ ಹುದ್ದೆಗಳಿಗೆ ನೋಡಿ, ಶೈಕ್ಷಣಿಕ ಅರ್ಹತೆ ಚಾರ್ಟರ್ಡ್ ಅಕೌಂಟೆಂಟ್ ಅಂದ್ರೆ CA ಅಥವಾ ಇಲ್ಲಿ MBA ಅಥವಾ PGDM ನಲ್ಲಿ ಕನಿಷ್ಠ 2 ವರ್ಷಗಳ ಅನುಭವ ಹೊಂದಿದವರು ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ರೀತಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಹುದ್ದೆಗಳಿಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಒಂದು CA ನಲ್ಲಿ ಪಾಸ್ ಆದವರು ಅಥವಾ ಇಲ್ಲಿ MBA ಫೈನಾನ್ಸ್ ನಲ್ಲಿ ಪಾಸ್ ಆದವರು ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಒಂದು JMG ಸ್ಕೇಲ್ 1 ಹುದ್ದೆಗಳಿಗೆ ಅಲ್ಲಿ ಕೂಡ ನೀವು ಒಂದು CA ನಲ್ಲಿ ಪಾಸ್ ಆದವರು ಅಥವಾ MBA ನಲ್ಲಿ ಪಾಸ್ ಆದವರು ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಗುತ್ತಿಗೆ ಆಧಾರದ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೋಡೋದಾದ್ರೆ ಪ್ರತಿ ಹುದ್ದೆಗೆ ನಿರ್ದಿಷ್ಟ ಕನಿಯ ಒಂದು ಶೈಕ್ಷಣಿಕ ಹಿನ್ನೆಲೆ, ಉದಾಹರಣೆ CS ಒಂದು CISO ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಮತ್ತು ಪ್ರಮಾಣ ಪತ್ರ ಹೊಂದಿದ ಅಭ್ಯರ್ಥಿಗಳು ಇಲ್ಲಿ CA ಒಂದು ಪ್ರಮಾಣ ಪತ್ರ ಹೊಂದಿದ ಅಭ್ಯರ್ಥಿಗಳು ಅರ್ಜಿಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದು. ವಯೋಮಿತಿ ನೋಡಿ, ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 40 ವರ್ಷ ಇಲ್ಲಿ ನೀವು ಗರಿಷ್ಠ ವಯೋಮಿತಿ ಇರುತ್ತದೆ. ಅಷ್ಟರೊಳಗೆ ನೀವು ಒಂದು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ವೇತನ ಶ್ರೇಣಿ ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ 36,000 ರೂಪಾಯಿ ಇಲ್ಲಿ ವೇತನವಿರುತ್ತೆ ನೋಡಿ. ಅದೇ ರೀತಿ ಉನ್ನತ ಹುದ್ದೆಗಳು ಸ್ಕೇಲ್ 5 ಮತ್ತು ಸ್ಕೇಲ್ 6 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ನಾವು ಇಲ್ಲಿ ಒಂದು ಗುತ್ತಿಗೆ ಆಧಾರದ ಹುದ್ದೆಗಳಿಗೆ ಒಂದು ನೋಡಿದರೆ ಅಭ್ಯರ್ಥಿಗಳು ಮಾರುಕಟ್ಟೆ ಆಧಾರಿತ ಮಾಸಿಕ ಸುಮಾರು 5 ಲಕ್ಷ ರೂಪಾಯಿ ಇಲ್ಲಿ ತಮಗೆ ಸ್ಯಾಲರಿಯನ್ನ ಕೊಡುತ್ತಾರೆ. ಅದೇ ರೀತಿ ಮುಖ್ಯಸ್ಥ ನೋಡಿ, ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ನಲ್ಲಿ 3.5 ಲಕ್ಷ ರೂಪಾಯಿ ಇಲ್ಲಿ ತಮಗೆ ಸ್ಯಾಲರಿ ಸಿಗಲಿದೆ. ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ನೀವು ಒಂದು ಅರ್ಜಿ ಶುಲ್ಕ ಎಷ್ಟು ಪಾವತಿ ಮಾಡಬೇಕು ನೋಡಿ. ಸಾಮಾನ್ಯ ಹಾಗೂ OBC EWS ಅಭ್ಯರ್ಥಿಗಳು 850 ರೂಪಾಯಿ ಮತ್ತು SC ST PWD ಅಂಗವಿಕಲ ಅಭ್ಯರ್ಥಿಗಳು 175 ರೂಪಾಯಿಗಳನ್ನ ಪೇ ಮಾಡಿ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದು. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಆನ್ಲೈನ್ ಮೂಲಕ ಅರ್ಜಿಗಳು 7/11/2025 ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 28 ನವೆಂಬರ್ 2025 ಕೊನೆ ದಿನಾಂಕವಾಗಿರುತ್ತದೆ. ಅಷ್ಟರೊಳಗೆ ನೀವು ಅರ್ಜಿಗಳನ್ನ ಸಲ್ಲಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.